ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ವಿಡಿಯೋ ಏನು ವಿಚಾರದ ಬಗ್ಗೆ ಅಂದರೆ, ರೀಸೆಂಟ್ಲಿ ನಾವು ನನ್ನ ಊರಿಗೆ ಹೋಗಿದ್ವಿ. ಎಲ್ಲರೂ ಧರ್ಮಸ್ಥಳ ಟ್ರಿಪ್ಪಿಗೆ ಹೋಗಬೇಕು ಅಂತ ಹೇಳಿ. ಈ ವರ್ಷದಲ್ಲಿ 2 ಧರ್ಮಸ್ಥಳ ಟ್ರಿಪ್ ಆಯಿತು ನಮ್ಮದು. ಅದರಲ್ಲಿ ಮೊದಲನೇ ಟ್ರಿಪ್ಪಿನ ವಿಡಿಯೋ ಇದು. ಇನ್ನೂವರೆಗೆ ಅಪ್ಲೋಡ್ ಮಾಡಿರಲಾಗಿತ್ತು, ಈಗ ಅಪ್ಲೋಡ್ ಮಾಡಿದ್ದೀನಿ. ಧರ್ಮಸ್ಥಳ ಟ್ರಿಪ್ಪಿನ ಪಾರ್ಟ್ ಅಲ್ಲ ಇದು. ಧರ್ಮಸ್ಥಳ ಹೋಗಬೇಕು ಅಂತ ಹೊನ್ನಾವರ ಹೋದಾಗ ಅಲ್ಲಿ ನಾವು ಉಳಿದಿದ್ವಲ್ಲ, ಒಂದು ವಾರ ಜಾಸ್ತಿ ಉಳಿದಿದ್ವಿ. ಆಗ ಅಲ್ಲಿಂದ ಮುರುಡೇಶ್ವರ ಟ್ರಿಪ್ಪಿಗೆ ಎಲ್ಲರೂ ಹೋಗಿದ್ವಿ. ಸಿಂಪಲಾಗಿ ಹೇಳಬೇಕು ಅಂದರೆ, ಧರ್ಮಸ್ಥಳ ಹೋಗಬೇಕು ಅಂತ ಹೋದಾಗ 2ನೇ ಪಾರ್ಟ್ ಅಷ್ಟೇ. ಸೊ ನಮ್ಮ ಮುರುಡೇಶ್ವರ ಟ್ರಿಪ್ ಶುರು ಆಯಿತು. ಎಲ್ಲರೂ ಕಾರಲ್ಲಿ ಹೋಗ್ತಿದ್ರು. ಅಂದರೆ ಕಾರಲ್ಲಿ ಎಷ್ಟು ಜನ ಗೊತ್ತು, ಎಷ್ಟು ಜನ ಹೋದ್ರು. ಸೊ ಹೋಗ್ಬೇಕಾದ್ರೆ ನಾವು ಮಸ್ತಿ ಮಾಡ್ತಾ ಹೋಗ್ತಿದ್ವಿ. ನೀವು ವಿಡಿಯೋದಲ್ಲಿ ನೋಡ್ತೀರ ಹಾಗೆ ಎಲ್ಲರೂ ಕಾರ್ ಮಾಡ್ತಾ ಎಂಜಾಯ್ ಮಾಡ್ತಾ ನಿಜ ಹೇಳಬೇಕು ಅಂದರೆ, ಈ ಟ್ರಿಪ್ಪನ್ನು ನಾನು ತುಂಬ ಎಂಜಾಯ್ ಮಾಡಿದ್ದೀನಿ. ಎಷ್ಟು ಎಂಜಾಯ್ ಮಾಡಿದ್ದೀನಿ ಅಂದರೆ, ಇವಾಗ ಸ್ಟ್ರೆಸ್ ಎಲ್ಲರೂ ಮಾಡ್ತಾಯಿದ್ದೀನಿ. ಹೇಳ್ತಾರಲ್ಲ, ಆ್ಯಕ್ಚುಲಿ ಅವ್ರ ಜೊತೆ ಟ್ರಿಪ್ಪಿಗೆ ಹೋದರೆ ಎಂಜಾಯ್ಮೆಂಟ್ ಆ್ಯಂಡ್ ಫನ್ ಎಲ್ಲದೂ ತಿಳಿಯುತ್ತೆ ಅಂತ ಹೇಳಿ ಹಾಗೆ ಆಯಿತು. ನಿಜಕ್ಕೂ ನನಗೆ ತುಂಬಾ ಎಂಜಾಯ್ ಮಾಡಿ ಹೇಳೋದಲ್ಲ ಅದು. ಈವನ್ ನಾನು ರೆಕಾರ್ಡಿಂಗ್ ಮಾಡಿ ಅವರು ವಾಯ್ಸ್ಗಳನ್ನು ಪ್ರತಿ ವಿಡಿಯೋದಲ್ಲೂ ವಾಯ್ಸನ್ನೆಲ್ಲ ಸ್ಪೆಷಲಿ ವಾಯ್ಸ್. ಸೊ ಹಾಡು ಎಂಜಾಯ್ ಮಾಡ್ತಾ ಮುರುಡೇಶ್ವರ ದಾರಿ ಕಾರಲ್ಲಿ ಎಲ್ಲರೂ ಸೋನು ನಿಗಮು ಆ್ಯಂಡ್ ಶ್ರೇಯಾ ಘೋಷಾಲ್ ಎಲ್ಲರೂ ಹಾಗೆ ಅದೇ ಮಜಾ. ಸೊ ಮಧ್ಯೆ ಹೋಗ್ತಾ ಎಲ್ಲರ ಎನರ್ಜಿನೂ ಸ್ವಲ್ಪ ಡೌನ್ ಆಯಿತು. ಎಲ್ಲರಿಗೂ ಸುಸ್ತಾಯಿತು. ಹಾಡು ಹೇಳಿ ಹಾಡು ಕೇಳಿ ಗಾಡಿ ಹೊಡೆಯೋರಿಗೆ ಎಲ್ಲರಿಗೂ ಸುಸ್ತಾಯಿತು. ಸೊ ಸ್ವಲ್ಪ ಡೌನ್ ಆಯಿತು ಎನರ್ಜಿ. ಮತ್ತು ಮುರುಡೇಶ್ವರ ಎನರ್ಜಿ ಫಾಸ್ಟ್ ಆಗ್ತದೆ ಎಲ್ಲರಿಗೂ. ಮುರುಡೇಶ್ವರ ನೋಡ್ತಿದ್ದಂಗೆ ಎಲ್ಲರೂ ಹಾಡ್ಲಿಕ್ಕೆ ಶುರು ಮಾಡ್ತಾರೆ. ನೋಡ್ತಾ ಇದ್ವಿ. ಇದ್ರ ನಂತರ ಭಾಳ ಟ್ರೆಂಡಿಂಗ್ ಸಾಂಗ್ ಶುರು ಆಯಿತು. ಗೊತ್ತಿರೋ ಸಾಂಗ್ ನೋಡ್ಕೊಳ್ತಾ ಮತ್ತೆ ಎನರ್ಜಿ ಜಾಸ್ತಿ ಆಯಿತು ಎಲ್ಲರದ್ದು. ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ವಿಡಿಯೋದಲ್ಲಿ ಏನು ಗೊತ್ತಾಗ್ತಾ ಇಲ್ಲ. ಸನ್ನಿಧಿ ಜೊತೆಗೆ ಆಡಿಸೋದ್ರ ಮೂಲಕ ತನ್ನ ಸಂತೋಷವನ್ನು ವ್ಯಕ್ತಪಡಿಸಿದ್ರು ಅಷ್ಟೇ. ಅವಳು ಡ್ಯಾನ್ಸು ಜಾಸ್ತಿ ಇಲ್ಲ. ಸೊ ಎಲ್ಲರೂ ಕಾರಲ್ಲಿ ಕುತ್ಕೊಂಡು ಎಷ್ಟು ಡ್ಯಾನ್ಸ್ ಮಾಡೋಕ್ಕಾಗುತ್ತೋ ಅಷ್ಟು ಮಾಡ್ಕೊಳ್ತಾ, ಎಷ್ಟು ಎಂಜಾಯ್ ಮಾಡೋಕ್ಕಾಗುತ್ತೋ ಅಷ್ಟು ಎಂಜಾಯ್ ಮಾಡ್ತಾ, ಎಲ್ಲರಿಗಿಂತ ಜಾಸ್ತಿ ಎಂಜಾಯ್ ಮಾಡಿರೋದು ಬಾಬು ನಿತಿನ ಎದುರುಗಡೆ ಕೂತಿದ್ದಾನೆ ವೈಟ್ ಟಿ ಶರ್ಟಲ್ಲಿ. ಅವ್ನು ಜಾಸ್ತಿ ಎಂಜಾಯ್ ಮಾಡ್ಕೊಳ್ತಾ ಅವ್ನ ಜೊತೆ ಸ್ವಲ್ಪ ನನಗನ್ಸುತ್ತೆ ಎಲ್ಲ ಹಾಡಿಗಿಂತ ಈ ಹಾಡಿಗೆ ಸ್ವಲ್ಪ ಫ್ಯಾನ್ಸ್ ಜಾಸ್ತಿ ಅಂತ. ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಆದರೆ ನನ್ನ ತಮ್ಮ ಯಾಕೆ ಬ್ರೇಕಪ್ ಮೋಡಲ್ಲಿದ್ದಾನೆ ಕಾಣ್ತದೆ. ತನ್ನ ಹುಡುಗಿ ಜೊತೆ ಬ್ರೇಕಪ್ ಆಗಿದೆ ಇರಬೇಕು ಅವನಿಗೆ. ಅವನು ಯಾವುದನ್ನೇ ಎಂಜಾಯ್ ಮಾಡ್ತಿರ್ಲಿಲ್ಲ. ಈವನ್ ಸನ್ನಿಧಿ ಕೂಡ ಎಂಜಾಯ್ ಮಾಡ್ತಾಯಿದ್ಲು. ನನ್ನ ತಮ್ಮ ಮಾತ್ರ ಏನೂ ಎಂಜಾಯ್ ಮಾಡ್ತಿರ್ಲಿಲ್ಲ. ಸೊ ಹೀಗೆ ನಮ್ಮ ಮೂಡ್ ಸ್ವಿಂಗ್ಸ್ನ ನಾವು ಕ್ಯಾರಿ ಮಾಡ್ತಾ ಮುರುಡೇಶ್ವರಕ್ಕೆ ಹೋಗಿ ಮುಟ್ಟೋ ಹತ್ರ ಬಂದ್ವಿ ಈಗ. ಅದಕ್ಕೆ ನಾನು ಈ ಗಾಡಿ ಹೊಡಿತಿರೋನ್ನ ಡ್ಯಾನ್ಸರ್ ಅನ್ನೋದು. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಈವನ್ ಈ ಥರ ಗಾಡಿ ಹೊಡಿತಾ ಕೂಡ ಈ ರೀತಿ ಯಾರೂ ಮಾಡಬೇಡಿ.
ಅವನಿಗೆ ಗಾಡಿ ಮೇಲೆ ಕಂಟ್ರೋಲ್ ಇರೋದಕ್ಕೆ ಅವ್ನು ಹಂಗೆ ಮಾಡ್ತಾ ಇದ್ದ ಅಷ್ಟೇ. ಅದು 2 ಸೆಕೆಂಡಿಗೆ ಮಾಡ್ದ. ನಾವೆಲ್ಲ ಇದ್ದಿದ್ದಕ್ಕೆ ನಾವು ಬೈದ್ವಿ ಈ ಕಡೆಗೆ. ಸೊ ಈ ರೀತಿ ಯಾರು ಮಾಡಬೇಡಿ. ಬಟ್ ಅದಕ್ಕೆ ಅವನಿಗೆ ಡ್ಯಾನ್ಸರ್ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ. ನಾನು ನೆಕ್ಸ್ಟ್ ಟೈಮ್ ಅವ್ನು ಡ್ಯಾನ್ಸ್ ಮಾಡಿದ ವಿಡಿಯೋ ಕೂಡ ಹಾಕ್ತೀನಿ ನಾನು. ಓಕೆ, ಮುರುಡೇಶ್ವರ ಅಂದರೆ ಮುಖ ಎತ್ಕೊಂಡು ಮುರುಡೇಶ್ವರ ಹೋಗೋದಲ್ಲ, ದಾರಿ ಮಧ್ಯೆ ಪೆಟ್ರೋಲ್ ಕೂಡ ಹಾಕ್ಸ್ಕೋಬೇಕು. ಸೊ ಪೆಟ್ರೋಲ್ ಬಂಕ್ ಹತ್ರ ಪೆಟ್ರೋಲ್ ಹಾಕ್ಸ್ಕೊಂಡು ಮತ್ತೆ ಕಂಟಿನ್ಯೂ ಮಾಡಿದ್ವಿ. ಇದೇ ರೀತಿ ಎಂಜಾಯ್ ಮಾಡ್ತಾ ಕಂಟಿನ್ಯೂ ಮಾಡಿದ್ವಿ. ಆದರೆ ಸ್ಟಾರ್ಟಿಂಗಿದ್ದು ಎನರ್ಜಿ ಸ್ವಲ್ಪ ಇಲ್ಲಿ ಡೌನ್ ಆಗ್ತಾ ಬಂತು ಎಲ್ಲರದ್ದು, ಯಾಕಂದರೆ ಸಂಜೆ ಆಗ್ತಾ ಬಂತಲ್ಲ. ಸೊ ಡೌನ್ ಆಗ್ತಾ ಬಂದಿತ್ತು. ಟೆನ್ಷನ್ ಇಲ್ಲ, ಆದರೂ ಅದನ್ನೆಲ್ಲರೂ ಮತ್ತೆ ಕ್ಯಾರಿ ಮಾಡ್ತಾರೆ. ಸೊ ಫೈನಲಿ ನಾವು ಮುರುಡೇಶ್ವರ ಬಂದು ಮುಟ್ಟಿದ್ವಿ. ನೋಡ್ತಾ ಇರೋ ಹಾಗೆ ಎಂಟ್ರೆನ್ಸಿಂದ ಈಗ ಒಳಗೆ ಹೋಗಬೇಕು. ಇಷ್ಟು ಚಂದ ಎಂಟ್ರೆನ್ಸ್ ಶೂಟ್ ಮಾಡ್ಲಿಕ್ಕೆ ಯಾವತ್ತೂ ಸಿಕ್ಕಿರಲಾಗಿತ್ತು ನನಗೆ. ನಾನು ತುಂಬ ಸಲ ಮುರುಡೇಶ್ವರ ಹೋಗಿದ್ದೀನಿ, ತುಂಬ ಸಲ ಅಂದರೆ ಲೆಕ್ಕ ಇಲ್ಲ ನಾವು ಹೋದದ್ದು. ಇಷ್ಟು ಚಂದ ಮುರುಡೇಶ್ವರ ಶೂಟ್ ಮಾಡೋಕ್ಕೆ ಯಾವಾಗೂ ಸಿಕ್ಕಿರಲಿಲ್ಲ. ಇವತ್ತು ತುಂಬ ಈಸಿಯಾಗಿ ಸಿಕ್ತು. ಸೊ ಎಂಟರ್ ಆಗ್ತಾ ಇದ್ದೀವಿ ಮುರುಡೇಶ್ವರಕ್ಕೆ. ಇದೀಗ ಮುರುಡೇಶ್ವರ ಎಂಟರ್ ಆಗ್ತಾ ಇರೋದು. ಇಲ್ಲೇನೋ ಕಾನ್ವರ್ಸೇಷನ್ ನಡೀತಾ ಇದೆ. ಈವನ್ ಗೋಪುರಗಳ ಶೂಟಿಂಗ್ ಕೂಡ ತುಂಬ ಚೆಂದ ಆಯಿತು. ಅಂದರೆ ತುಂಬ ಚೆಂದ ಶೂಟ್ ಮಾಡೋದಕ್ಕೆ ಸಿಕ್ತು ನನಗೆ ನನ್ನ ಮೊಬೈಲಲ್ಲಿ. ಇಷ್ಟು ದಿನ ಸಿಕ್ಕಿರಲಾಗಿತ್ತು, ಹತ್ತಿರದಿಂದ ಸಿಕ್ತಿತ್ತು. ಇದು ದೂರದಿಂದ ತುಂಬ ಅಂದರೆ ತುಂಬ ಚೆಂದ ಕಾಣ್ತದೆ. ದೂರದಿಂದ ಈ ವಿಚಿತ್ರ ಅಂದರೆ ಹತ್ತಿರದಿಂದ ಗೊತ್ತಾಗಲ್ಲ ನಮಗೆ, ದೂರದಿಂದ ಸಿಕ್ಕಾಪಟ್ಟೆ ಚೆಂದ ಕಾಣುತ್ತೆ. ಅದು ಕೂಡ ನಾವು ಸಂಜೆ ಹೋಗಿದ್ದರಿಂದ ಸನ್ಸೆಟ್ ಆಗೋ ಟೈಮಲ್ಲ, ಅವು ಆ ಕಲರು, ಮೋಡದಲ್ಲಿದ್ದ ಕಲರು ಇನ್ನೂ ಚೆಂದ ಮಾಡುತ್ತೆ, ಮುರುಡೇಶ್ವರನ ಕಾಣೋ ಹಾಗೆ ಮಾಡುತ್ತೆ. ಅಫ್ಕೋರ್ಸ್ ಅವ್ರದ್ದು ವಾಯ್ಸನ್ನು ಅದಕ್ಕೆ ಇಟ್ಟಿದ್ದೀನಿ ನಾನು, ಅವಳ ವಾಯ್ಸ್ ತೆಗಲಿಲ್ಲ. ಸೊ ನೆಕ್ಸ್ಟ್ ನಾವು ಇಲ್ಲೊಂದು ಸ್ವಲ್ಪ ಫೋಟೋ ಹೊಡ್ಕೊಂಡ್ವಿ. ಫೋಟೋ ಆಮೇಲೆ ವಿಡಿಯೋ, ಫಸ್ಟ್ ವಿಡಿಯೋ ಮಾಡಿದೆ ಇವ್ರಿಗೆ ಗೊತ್ತಾಗಬಾರ್ದು ಅಂತೇಳಿ. ವಿಡಿಯೋ ಅಂತ ಗೊತ್ತಾದರೆ ಯಾರೂ ನಿಲ್ಲೋದಿಲ್ಲ, ಎಲ್ಲ ಓಡೋಗ್ತಾರೆ ಅಂತ ಹೇಳಿ ಫಸ್ಟ್ ವಿಡಿಯೋ ಮಾಡಿದೆ. ಆಮೇಲೆ ವಿಡಿಯೋ ಮಾಡ್ಬೇಕಾದ್ರೆ ಸೈಡಿಗೆ ಫೋಟೋ ಆಪ್ಷನ್ ಇರುತ್ತಲ್ಲ, ಅದನ್ನು ಕ್ಲಿಕ್ ಮಾಡಿದೆ. ಸೊ ಆಮೇಲೆ ಫೋಟೋ ಹೊಡ್ಕೊಂಡು ನೆಕ್ಸ್ಟ್ ಹೀಗೆ ಒಂದು ರೌಂಡ್ ಸುತ್ತ ಹೊಡೆದ್ವಿ. ಇಲ್ಲಿ ಅಂದರೆ ವ್ಯೂ ನೋಡ್ಕೊಳ್ಳಿಕ್ಕೆ ಇಲ್ಲಿ ಈಶ್ವರನ ಸುತ್ತ ಒಂದು ರೌಂಡ್ ಹೊಡೆದ್ವಿ. ನೆಕ್ಸ್ಟು ಬೀಚ್ ಸೈಡ್ ಹೊರಟ್ವಿ ನಾವು. ಇವನು ನನ್ನ ತಮ್ಮನಿಗೆ ಯಾಕೆ ಎಕ್ಸ್ಚೇಂಜ್ ಮಾಡ್ದೆ ಅಂದರೆ, ನನ್ನ ತಮ್ಮನ ಪಕ್ಕ ಅವನು ಕುಳ್ಳ ಕಾಣ್ತಾನೆ ಅಂತ ಹೇಳಿ ಅವನಿಗಿಂತ ಕುಳ್ಳ ಇರೋ ನನ್ನ ಕೊನೆಯ ತಮ್ಮನಿಗೆ ಪಕ್ಕದಲ್ಲಿ ನಿಲ್ಲಿಸ್ಕೊಂಡ. ಅಷ್ಟೇ ಆಗಿದ್ದಲ್ಲ, ಮತ್ತೇನೂ ಅಲ್ಲ. ಸೊ ನಾವು ಹಿಂದ್ಗಡೆ ಒಂದು ಸುತ್ತ ಹೊಡಿಬೇಕಾದ್ರಿನ ವ್ಯೂ ಇದು. ತುಂಬ ಚೆಂದ ವ್ಯೂ ಇದೆ, ತುಂಬ ಖುಷಿಯಾಗುತ್ತೆ ವ್ಯೂ ನೋಡಿದ್ರೆ. ನನ್ನ ಅಕ್ಕ ಆ್ಯಕ್ಚುಲಿ ತುಂಬ ಚೆಂದ ಹಾಡು ಹೇಳ್ತಾಳೆ. ನೆಕ್ಸ್ಟ್ ಅವಳು ಹಾಡಿದೆ, ಕೇಳಿ ಅದನ್ನು. ಸೊ ಮಂಜುನಾಥ ಅಂದರೆ ಈಶ್ವರನಿಗೆ ತಿಳಿತಾ ಇದ್ದಲ್ಲ, ಅವಳಿಗೆ ಚಾಳಿಸ ಇರೋದೇನಕ್ಕೆ ಅಂದರೆ ಅವಳು ನಮ್ಮ ಗಂಡನ ಹೆಸರು ಕೂಡ ಮಂಜುನಾಥ, ಅದಕ್ಕೆ. ಸೊ ಇಲ್ಲಿ ಸ್ವಲ್ಪ ಎಂಜಾಯ್ ಮಾಡ್ತಾ ಇರೋದು ಅವಳ ರೀತಿಲಿ ಅವಳು ಎಂಜಾಯ್ ಮಾಡ್ತಾಳೆ, ನಮ್ಮ ರೀತಿಲಿ ನಾವು ಎಂಜಾಯ್ ಮಾಡ್ತೀವಿ. ಅವರ ರೀತಿಯೇ ಬೇರೆ ಎಂಜಾಯ್ ಮಾಡೋದು. ಬಟ್ ಎಲ್ಲರೂ ತುಂಬಾ ಇಷ್ಟಪಟ್ಟು ಟ್ರಿಪ್ ಇದು. ಎಲ್ಲರೂ ತುಂಬಾ ಎಂಜಾಯ್ ಮಾಡಿ ಟ್ರಿಪ್. ಆಫ್ಟರ್ ಲಾಂಗ್ ಟೈಮ್, ತುಂಬ ಲಾಂಗ್ ಟೈಮ್, ನನಗಂತೂ ತುಂಬ ಲಾಂಗ್ ಟೈಮ್ ನಂತರ ಎಂಜಾಯ್ ಮಾಡಿದ್ದು. ಅದು ನನ್ನ ಮುಖದಲ್ಲೇ ಕಾಣಿಸ್ತಾ ಇದೆ. ಸೊ ಅಲ್ಲಿ ತುಂಬ ಬಿಸಿಲು, ಸೆಕೆ ಇದ್ದಿದ್ದರಿಂದ ನಂಗೆ ಸ್ವಲ್ಪ ಪಿಂಪಲ್ ಕಾಣುತ್ತೆ ಮುಖದ ಮೇಲೆ. ಇಟ್ಸ್ ಓಕೆ, ಪಿಂಪಲ್ ಕೂಡ ನಿಮಗೆ ಎಷ್ಟು ಬ್ಯೂಟಿ ಇದೆ ಅಂತ ಹೇಳಿ ತೋರಿಸುತ್ತೆ ಅಷ್ಟೇ. ನಾ ಹೇಳಿದ್ರಲ್ಲಿ ಏನು ಅರ್ಥ ಇರಲಿಲ್ಲ, ಇಟ್ಸ್ ಓಕೆ. ಅರ್ಥಹೀನವಾದರೂ ತುಂಬ ಚೆನ್ನಾಗಿದೆ ನಾ ಹೇಳೋದು. ಸೊ ನಾವು ಕಂಟಿನ್ಯೂ ಮಾಡಿದ್ವಿ ನಮ್ಮ ಈ ವಾಕನ್ನು. ಕಂಟಿನ್ಯೂ ಮಾಡ್ತಾ ಕೆಳಗೆ ಇಳಿತಾ ಇದ್ದೀವಿ. ಈಗ ಕೆಳಗೆ ಇಳಿತಾ ಇವನು ಏನಕ್ಕೆ ನಗ್ತದ ಅಂತ ನನಗೆ ನೆನಪಿಲ್ಲ, ನಗ್ತಾ ಹೋದ ಅಂತ ಅನ್ಕೊಂಡಿದ್ದಾನೆ. ಹಿ ಹ್ಯಾವ್ ವೆರಿ ಕ್ಯೂಟ್ ಸ್ಮೈಲ್ ಆ್ಯಕ್ಚುಲಿ. ಸೊ ಹೇಳಿದ್ವಿ
ಇಲ್ಲಿ ಈ ಮುರುಡೇಶ್ವರದ ಸ್ಥಾಪಕರು ಕಾಣುತ್ತೆ ಮೋಸ್ಟ್ಲಿ, ಅವ್ರದ್ದೊಂದು ಉಂಟು, ಇಲ್ಲಿ ಸ್ಟ್ಯಾಚ್ಯೂ ಉಂಟು. ಸೊ ಅದನ್ನು ಕೂಡ ನೋಡಿದ್ವಿ. ಅದನ್ನು ಕೂಡ ವಿಡಿಯೋದಲ್ಲಿ ರೆಕಾರ್ಡ್ ಮಾಡಿದ್ದೀನಿ ನಾನು, ಮೋಸ್ಟ್ಲಿ ಇದರಲ್ಲಿ ಹಾಕಿದ್ದೀನ ಇಲ್ಲೋ ಗೊತ್ತಿಲ್ಲ. ಇವರಿಬ್ಬರು ಫ್ರೆಂಡ್ಸ್ ಆದರು ಸಡನ್ನಾಗಿ, ಗೊತ್ತಿಲ್ಲ, ಇಬ್ಬರು ಒಂದೇ ಸಲ ಹಾಯ್ ಮಾಡಿದ್ದಾರೆ. ಅಪರೂಪಕ್ಕೆ ಇವರಿಬ್ಬರಿಗೂ ಹೇಳಬೇಕಿಲ್ಲ ಆದರೆ ಹಾಯ್ ಮಾಡಿ ಅಂತ ಹೇಳಿ. ಸೊ ನಾನು ಎಲ್ಲರದ್ದು ವ್ಯೂ ಸಿಗಲಿ, ಫ್ರಂಟ್ ವ್ಯೂ ಸಿಗಲಿ ಎಲ್ಲರದ್ದು ಅಂತ ಹೇಳಿ ವಿಡಿಯೋ ರೆಕಾರ್ಡ್ ಮಾಡಿದೆ. ಸೊ ಬೀಚಿಗೆ ಇಳಿದ್ವಿ. ಈಗ ಬೀಚಿಗೆ ಇಳಿದ್ಮೇಲೆ ನಾವು ಯೋಚನೆ ಮಾಡ್ತಾಯಿದ್ವಿ. ಸೊ ಇಲ್ಲಿ ನಾವು ನಿಂತ್ಕೊಂಡು ಏನು ಯೋಚನೆ ಮಾಡ್ತಾಯಿದ್ವಿ ಅಂದರೆ, ಈ ಬ್ರಿಡ್ಜ್ ಕಾಣ್ತಾ ಇದೆ ಅಲ್ಲ, ಸಮುದ್ರದಲ್ಲಿ ತೇಲಾಡುವ ಬ್ರಿಡ್ಜ್, ಇದಕ್ಕೆ ಹೋಗೋದಾ ಬೇಡವಾ ಅಂತ ಯೋಚನೆ ಮಾಡ್ತಾ ಅಂತೂ ಫೈನಲಿ ಎಲ್ಲರೂ ಹೋಗೋಣ ಅಂಥೇಳಿ ಡಿಸೈಡ್ ಮಾಡಿದ್ವಿ. ಇವ್ರು ಯಾರು ಡಿಸೈಡ್ ಮಾಡಿರಲಾಗಿತ್ತು ಆ್ಯಕ್ಚುಲಿ. ನನಗೆ ತುಂಬಾ ಇಷ್ಟ ಆಗಿತ್ತು. ನಾನು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡಿದ್ದೆ ಇದೆಲ್ಲ ಆ್ಯಕ್ಚುಲಿ ಎಷ್ಟು ದೊಡ್ಡ ಊರಲ್ಲಿ ಇರುತ್ತಲ್ಲ ಅಂತ ಯೋಚನೆ ಮಾಡಿದ್ದೆ ನಾನು. ಬಟ್ ಇದು ನಮ್ಮದು ಊರಲ್ಲಿ ಮುರುಡೇಶ್ವರದಲ್ಲಿ ಸಿಕ್ಕಿದೆ ಅಂದಮೇಲೆ ನಾವು ಒಂದ್ಸಲ ಟ್ರೈ ಮಾಡಲೇಬೇಕು ಅಂತ ಹೇಳಿ ಎಲ್ಲರಿಗೂ ಕನ್ವಿನ್ಸ್ ಮಾಡಿದೆ. ನನ್ನ ಕಡೆಗೆ ಅಕ್ಕ ಅಣ್ಣ ಅವರೆಲ್ಲರಿಗೂ ಅನ್ನಿಸ್ತು, ಹೌದು ಒಂದ್ಸಲ ಯಾರು ಟ್ರೈ ಮಾಡಬೇಕು ಅಂತ ಹೇಳಿ ಎಲ್ಲರೂ ಧೈರ್ಯ ಮಾಡಿ ಹೋದ್ವಿ ಇದ್ರ ಮೇಲೆ. ಸ್ಟಾರ್ಟಿಂಗ್ 20 ನಿಮಿಷ, ಸ್ಟಾರ್ಟಿಂಗ್ ಒಂದು 10 ನಿಮಿಷ ಏನಾಗಲಿಲ್ಲ, ಯಾಕಂದರೆ ಸಿಂಪಲ್ ರೋಡ್ ಇತ್ತು. ಆಮೇಲೆ ಶುರು ಆಯಿತು ಹಾರಲಿಕ್ಕೆ ಬ್ರಿಡ್ಜು. ಎಲ್ಲರೂ ನಮ್ಮ ಬಾಡಿನ ಕಂಟ್ರೋಲ್ ಮಾಡ್ತಾ ಅದ್ರ ಮೇಲೆ ಕಂಟ್ರೋಲ್ ಆಗಿ ನಿಲ್ಲಬೇಕಿತ್ತು. ಎಲ್ಲರೂ ಅಷ್ಟೇ ಎಂಜಾಯ್ ಮಾಡಿದ್ವಿ. ಫೇಸೆಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡಿ, ಆ್ಯಕ್ಚುಲ್ ಡ್ಯಾನ್ಸ್ ಇಲ್ಲಿ ಮಾಡಿದ್ವಿ ನಾವು ಕಾರಲ್ಲಿ. ಸೊ ಇದನ್ನ ನಾನು ಕೈಯಲ್ಲಿದ್ದರೆ ನಾನು ಮೊಬೈಲ್ ಯೂಸ್ ಆಗಿಬಿಡ್ತೀನಿ ಅಂತ ತಮ್ಮನ ಹೇಳ್ಕೊಟ್ಟೆ. ತಮ್ಮ ಉದ್ದ ಎಲ್ಲರನ್ನೂ ರೆಕಾರ್ಡ್ ಮಾಡಲಿ ಅಂತ ಕೊಟ್ಟೆ. ಬಟ್ ಅವನ ದುರದೃಷ್ಟಕ್ಕೆ ಅವ್ನು ರೆಕಾರ್ಡ್ ಮಾಡ್ಬೇಕಾದ್ರೆ ನೀರು ಬಂದಿರಲಿಲ್ಲ. ಕೊನೆಗೆ ಬಂದಾಗ ಅವ್ನು ರೆಕಾರ್ಡ್ ಮಾಡ್ದ. ಇವಳು ಕೈ ಬಿಟ್ಟು ಹಾರು ಅಂತ ಇದ್ದಾಳೆ ಅಕ್ಕ. ಅದಕ್ಕೆ ಎಲ್ಲರೂ ಟ್ರೈ ಮಾಡ್ತಾಯಿದ್ದೀವಿ ಅದನ್ನು ಅಷ್ಟೇ. ಸೊ ಈ ರೀತಿ ಬ್ರಿಡ್ಜ್ ಮೇಲೆ ಎಂಜಾಯ್ ಮಾಡಿದ್ವಿ ತುಂಬ. ಅಂದರೆ ಅದೇ ಹೇಳಿದ್ನಲ್ಲ, ಲಾಸ್ಟಿಗೆ ನೀರು ಬಂತು ಅಂತ. ನೀರು ಬಂದು ಎಲ್ಲರೂ ಬಿದ್ದೋಗಿದ್ವಿ ಈ ಕಡೆಗೆ. ನಾನು ನಮ್ಮ ಜೊತೆ ಹೋದವ್ರು 2 ಜನ ಬಿದ್ದಿಲ್ಲ ಅಷ್ಟೇ, ಬಾಕಿ ಅವರೆಲ್ಲ ಬಿದ್ದಿದ್ದಾರೆ. ಸಣ್ಣ ಇರೋರು ಎಲ್ಲರೂ ಬಿದ್ದಿದ್ದಾರೆ. ಸೊ ಎಲ್ಲರಿಗೂ ಅವ್ರವ್ರ ಎಕ್ಸ್ಪೀರಿಯನ್ಸ್ ಲೈಟ್ ಆಗ್ತದೆ. ಆಮೇಲೆ ಇವನು ಎಲ್ಲರಿಗೂ ತುಂಬಾನೇ ಇಷ್ಟ ಆಯ್ತು. ಫಸ್ಟಿಗೆ ಎಲ್ಲರೂ ಬೇಡ ಸಂಜೆ ಆಗಿತ್ತು ಬರ್ಲಿಲ್ಲ ಅವಾಗ ಎಲ್ಲರಿಗೂ ಇಷ್ಟ ಆಯ್ತು. ಥ್ರಿಲ್ಲಿಂಗ್ ಆಗಿತ್ತು. ಇಲ್ಲ ಹೆಂಗೆ ಕಾಣ್ತದೆ ಗೊತ್ತಾ ನಿಂದು ವಿಡಿಯೋ? ನಾನಿದೆ ಏಂಜಲ್ ವಿಡಿಯೋ ಮಾಡ್ತೀನಿ. ಸೊ ಇದು ಇಲ್ಲಿಗೆ ನಮ್ಮದು ಈ ಮುರುಡೇಶ್ವರ ಟ್ರಿಪ್ ಮುಗಿತು ಆ್ಯಕ್ಚುಲಿ. ಅಂದರೆ ನಾವು ಮುರುಡೇಶ್ವರದಿಂದ ವಾಪಸ್ ಹೊರಟ್ವಿ ಕಡೆಗೆ. ಬಟ್ ಬೀಚಲ್ಲಿ ನಾವು 1 ತಾಸು ಓಡಾಡಿದ್ವಿ, ವಾಕ್ ಮಾಡಿದ್ವಿ. ವಾಕಲ್ಲಿ ನಾವು ಅಲ್ಲಿ ಸೈಡಿಗೆ ಹೋಗಿ ಶೇವ್ ಪುರಿ ಕೂಡ ತಿಂತೀವಿ. ಆಮೇಲೆ ಸೋಡಾ ತುಂಬಾ ಶಕ್ತಿ ಕಾರಣ ಎಷ್ಟು ಶಕ್ತಿ ಇತ್ತು ನಾವು ಎಕ್ಸ್ಪ್ಲೇನ್ ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ. ಎಷ್ಟು ರಾತ್ರಿ ಅಂದರೂ ಕೂಡ ಅಷ್ಟು ಶಕ್ತಿ ಇತ್ತು. ರಾತ್ರಿ ಅಂದರೆ ಜಾಸ್ತಿ ಆಗಿರಲಿಲ್ಲ, 7-8 ಗಂಟೆ. ಸೊ ಇಲ್ಲಿಗೆಲ್ಲರೂ ಚುಡಾಯಿಸ್ತಾ ಇದ್ದಾರೆ. ಅವಳು ಮಾತಾಡೋದು ಕಮ್ಮಿ, ಅವಳು ಮಾತಾಡಿದ್ಲು ಅಂದ್ಕೊಂಡು ಎಲ್ಲರೂ ಚುಡಾಯಿಸ್ತಾ ಇದ್ದಾರೆ. ಎಲ್ಲರೂ ಒಬ್ರಿಗೊಬ್ರಿಗೆ ಚುಡಾಯಿಸ್ಕೊಳ್ತಾ, ಒಬ್ರು ಕಾಮಿಡಿ ಮಾಡ್ಕೊಳ್ತಾ, ನನ್ನ ಮೇಲೆ ಒಂದಿಷ್ಟು ಜನ ಕಾಮಿಡಿ ಮಾಡ್ಕೊಳ್ತಾ. ಅದನ್ನು ನಾನು ತೆಗ್ದಿದ್ದೀನಿ. ಅಫ್ಕೋರ್ಸ್ ನಾನೇ ಎಡಿಟ್ ಮಾಡ್ತಾಯಿದ್ದೀನಿ ವಿಡಿಯೋ, ಅಂದರೆ ನಾನೆಲ್ಲಿ ಇಡ್ತೀನಿ, ನನಗೆ ಕಾಮಿಡಿ ಮಾಡಿರೋದು. ಸೊ ಎಲ್ಲದು ಮಾತಾಡ್ಕೊಳ್ತಾ ಕಾಮಿಡಿ ಮಾಡ್ಕೊಳ್ತಾ ನಮ್ಮ ಈ ಟ್ರಿಪ್ಪು ತುಂಬಾ ಚೆಂದ ಮಾಡಿ ನಾವು ಎಂಜಾಯ್ ಮಾಡಿದ್ವಿ. ಸೊ ಇವಳು ಹಾಡು ಹೇಳ್ತಾ ಇದ್ದಾಳೆ ಇಲ್ಲಿ, ಎಣ್ಣೆನೂ ಸೋಡಾನು ಎಂಥ ಒಳ್ಳೆ ಫ್ರೆಂಡು ಹಾಡು ಹೇಳ್ತಾ ಇದ್ದಾಳೆ. ನಾನು ಇದನ್ನು ಇಟ್ಟಿಲ್ಲ, ತೆಗ್ದಿದ್ದೀನಿ ಮೋಸ್ಟ್ಲಿ. ಹಿಂದ್ಗಡೆ ಇವನು ಕೂಡ ಡ್ಯಾನ್ಸ್ ಮಾಡ್ತಾಯಿದ್ದಾನೆ, ಡ್ಯಾನ್ಸರು. ಸೊ ಇವರು ಕೂಡ ಡ್ಯಾನ್ಸ್ ಮಾಡಿದರು. ಆ್ಯಕ್ಚುಲ್ ಡ್ಯಾನ್ಸ್ ಮಾಡಿರೋ ವಿಡಿಯೋ ಇದರಲ್ಲಿಲ್ಲ. ಅದು ಆ್ಯಕ್ಚುಲ್ ಡ್ಯಾನ್ಸ್ ಮಾಡಿರೋ ವಿಡಿಯೋ ನೋಡಬೇಕು ಅಂದರೆ ನನ್ನನ್ನು ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಇರ್ತದೆ, ಸರಿನಾ? ಓಕೆ, ಇವರಿಬ್ಬರಿಗೂ ಜಾಸ್ತಿ ಹೈಟ್ ಡಿಫ್ರೆನ್ಸ್ ಇಲ್ಲ. ಇಬ್ಬರು ಸ್ವಲ್ಪ ಓಕೆ ಹೈಟಲ್ಲೇ ಇದ್ದಾರೆ.
ಸೊ ಎಲ್ಲರೂ ಮಾತಾಡ್ಕೋತಾ ವಾಪಸ್ ನಡ್ಕೊಂಡು ಬರ್ತಾ ಇದ್ದೀವಿ. ಸ್ವಲ್ಪ ನೀರಿಗೆ ಇಳಿಯೋಣ ಅಂಥೇಳಿ ಒಂದು 10-15 ನಿಮಿಷ ನೀರಿಗೆ ಇಳಿದಿದ್ದೀವಿ ಅಷ್ಟೇ. ಅದು ಎಲ್ಲರೂ ಇಳಿಲಿಲ್ಲ, ಜಾಸ್ತಿ ಮುಂದೆ ಕೂಡ ಹೋಗಿಲ್ಲ, ರಾತ್ರಿ ಆಗಿತ್ತು. ಯಾರು ಬೀಚ್ ಸೈಡ್ ಹೋದಾಗ ರಾತ್ರಿ ಟೈಮಿಗೆ ಯಾರು ನೀರಿಗೆ ಇಳಿಬೇಡಿ, ಜಾಸ್ತಿ ಇಳಿದ್ರು ಇಳಿಬೇಕು ಅನಿಸಿದ್ರು ಸ್ವಲ್ಪ ಕಾಲಷ್ಟೇ ಇದಾಗೋ ಹಾಗೆ ನೀರು ತಾಗೋ ಹಾಗೆ ಇಳಿರಿ. ಪೂರ್ತಿಯಾಗಿ ಮುಂದಕ್ಕೆ ಹೋಗಬೇಡಿ, ಏನಾಗುತ್ತೆ ಹೇಳೋಕೆ ಬರಲ್ಲ. ತುಂಬ ಜನ ನೀರಿಗೆ ಕೊಚ್ಕೊಂಡು ಹೋದದ್ದು ದಾಖಲೆಗಳಿದ್ದಾವೆ. ಸೊ ರಾತ್ರಿ ಸ್ಪೆಷಲಿ ಯಾರು ಇಳಿಬೇಡಿ, ಎಲ್ಲರೂ ಇಷ್ಟೇ. ನೀವು ನೋಡ್ತಿರೋ ಹಾಗೆ ಜಸ್ಟ್ ಒಂದು ಕಾಲಿನ ನಮ್ಮದು ಪಾದ ಮುಳುಗುವಷ್ಟು ಅಷ್ಟೇ ನೀರಿಗೆ ಇಳಿದು. ಇವನು ಬಾಬು ಹೋಗ್ತಾ ಇದ್ದ ಮುಂದೆ ನಿತಿನ್, ಅವನಿಗೆ ಕೂಡ ನಿಲ್ಲಿಸಿದ್ರು ಅಲ್ಲಿಗೆ. ನಾನು ಕೂಡ ಜಸ್ಟ್ ಪಾದ ನೀರಿಗೆ ತಾಗುವಷ್ಟು ನಿಂತ್ಕೊಂಡಿದ್ದೆ, ಶೆಕೆ ಅಲ್ಲ, ಅಟ್ಲೀಸ್ಟ್ ಕಾಲರ್ ತಗ್ಸಿದ್ರೆ ತಂಪಾಗುತ್ತೆ ಅಂತ. ಆರಾಮಾಯಿತು ನಮಗದು. ಒಂದು 10 ನಿಮಿಷ ಅಲ್ಲಿ ನೀರಲ್ಲಿ ಇದು ಮಾಡಿದ್ವಿ ಅಷ್ಟೇ ಬಿಟ್ಟು, ಮತ್ತು ವಾಪಸ್ ಹೊರಟ್ವಿ ಅಲ್ಲಿಂದ ಕೂಡ. ಬ್ಯಾಕ್ಗ್ರೌಂಡ್ ಆ್ಯಕ್ಚುಲಿ ಚೆಂದ ಇದೆ. ನೈಟಲ್ಲಿ ಮುರುಡೇಶ್ವರ, ಕುಕ್ಕರ್ಣ, ಕುಪ್ಟ, ಹೊನ್ನಾವರ ಎಲ್ಲ ಬೀಚ್ ಸೈಡು ವ್ಯೂಗಳಿರುತ್ತಲ್ಲ ನೈಟಲ್ಲಿ, ತುಂಬಾ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾನು ನೋಡಿದ್ದೀನಿ, ತುಂಬ ಕಡೆ ನೋಡಿದ್ದೀನಿ. ಗೋವಾ ಹೇಗೆ ಬಿಡೋಕ್ಕಾಗುತ್ತೆ, ಗೋವಾ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಮುರುಡೇಶ್ವರ ಇನ್ನೂ ತುಂಬ ಚೆನ್ನಾಗಿದೆ, ಯಾಕಂದರೆ ದೇವ್ರದ್ದು ಮೂರ್ತಿನೇ ಉಂಟಲ್ಲ ಅಲ್ಲಿ. ಸೊ ಇವರು ಡಿಸ್ಕಷನಿಗೆ ನಿಂತ್ಕೊಂಡ್ರು, ಡಿಸ್ಕಸ್ ಮಾಡ್ತಾ ಇದ್ದಾರೆ. ಇವ್ರ ಡಿಸ್ಕಷನ್ ನಾನು ಹಾಕುವಾಗಿಲ್ಲ, ಬಟ್ ತುಂಬ ಸೀರಿಯಸ್ ಮ್ಯಾಟ್ರ್ ಮೇಲೆ ಡಿಸ್ಕಸ್ ಮಾಡ್ತಾಯಿದ್ರು ಇವರು ಯಾವ ವಿಚಾರದ ಮೇಲೆ ಡಿಸ್ಕಸ್ ಮಾಡ್ತಿದ್ದಾರೆ ಅಂತ ನನಗೆ ಮಾತ್ರ ಗೊತ್ತು, ಯಾಕಂದರೆ ಅಫ್ಕೋರ್ಸ್ ವೀಡಿಯೋ ಎಡಿಟ್ ಮಾಡಿದ್ದು ನಾನು ಒಬ್ಬಳೇ. ಇವ್ರಿಗೆ ಕೂಡ ನೆನಪಿಲ್ಲ ಇವ್ರು ಯಾವ ವಿಚಾರದ ಮೇಲೆ ಡಿಸ್ಕಸ್ ಮಾಡ್ತಿದ್ದಾರೆ ಅಂತ. ಇವರಿಬ್ಬರು ವಿಡಿಯೋ ನೋಡಿದ್ರೆ ಕೇಳಬೇಕು ನನಗೆ, ಆಮೇಲೆ ಹೇಳ್ತೀನಿ ನಾನು. ಬಟ್ ಆ ಮ್ಯಾಟರ್ ತುಂಬ ಸೀರಿಯಸ್ ಆಗಿರೋದಕ್ಕೆ ಇದರಲ್ಲಿ ಹಾಕಬಾರ್ದು, ಹಾಕಿದ್ರೆ ಕಡೆಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ ನನಗೆ, ಅಷ್ಟಿದೆ. ಅದು ಸೀರಿಯಸ್ ಮ್ಯಾಟರ್ ಮೇಲೆ ಡಿಸ್ಕಸ್ ಮಾಡ್ತಾಯಿದ್ರು. ಸೊ ಹೇಳಿದ್ನಲ್ಲ ನಾನು ಮುಂಚೆ ಹೇಳ್ದಂಗೆ, ಶೇವ್ಪುರಿ ಕೂಡ ತಿಂದ್ವಿ ನಾವು ಅಂತ. ನಾವು ಶೇವ್ಪುರಿ, ಇವರಿಬ್ಬರು ಪೂಜಾ ಮತ್ತು ಸನ್ನಿಧಿ ಗೋಬಿ ಮಂಚೂರಿ, ಬಾಬು ಮತ್ತು ನನ್ನ ತಮ್ಮ ನೂಡಲ್ಸ್ ತಿಂದಿದ್ದಾರೆ, ನಂಗೆ ನೆನಪಿದೆ ಕರೆಕ್ಟಾಗಿ. ಸೊ ಇಲ್ಲಿ ತುಂಬ ಚೆನ್ನಾಗಿದೆ ಅಂತ ಇಲ್ಲಿ ಕರ್ಕೊಂಡ್ಬಂದರು, ತಿಂತಾ ಇದ್ದಾರೆ ಎಲ್ಲರೂ. ನಾನು ಕೂಡ ತಿಂದಿದ್ದೀನಿ. ವಿಡಿಯೋ ರೆಕಾರ್ಡ್ ಮಾಡಿರೋದು ಎಡಿಟ್ ಮಾಡಿರೋದು ನಾನೇ ಆಗಿರೋದು. ನಾನು ತಿಂದಿರೋದಾಗಲಿ ನಾನು ವಿಡಿಯೋಗೆ ಬಂದಿರೋದು ಭಾಳ ಕಮ್ಮಿ. ಇಷ್ಟ ಆಯಿತು. ಇವರೆಲ್ಲ ಒಬ್ರಿಗೊಬ್ರು ತಿನ್ನಿಸ್ಕೊಳ್ತಾ ಇದ್ದಾರೆ. ನನ್ನ ತಮ್ಮನಿಗೆ ಅಕ್ಕ ತಿನ್ನಿಸಿದ್ರು. ಕಡೆಗೆ ಎಲ್ಲರೂ ತಿಂದು ಇಲ್ಲಿಂದ ಹೊರಟ್ವಿ. ನಾವು ಸಂಜೆ ಸ್ನ್ಯಾಕ್ಸ್ನ ಕಂಪ್ಲೀಟ್ ಮಾಡಿದ್ವಿ. ನೋಡ್ಲಿಕ್ಕಷ್ಟೇ ರಾತ್ರಿ ಅದಂಗೆ ಅನಿಸುತ್ತೆ, ಬಟ್ ಇದು ಸಂಜೆನೇ. ಅಲ್ಲಿ ಬೇಗ ಆಗಿರೋದಕ್ಕೆ ಸಂಜೆ 7:30 ಸಮಥಿಂಗ್ 8 ಗಂಟೆ ಆಗಿದೆ ಅಲ್ಲಿ ಅಷ್ಟೇ. ಸೊ ನಾನು ಮತ್ತು ಅಖಿಲ್ ಫೈಟಿಂಗ್ ಮಾಡ್ತಾಯಿದ್ದೀವಿ ಶೇವ್ಪುರಿಗೋಸ್ಕರ ವಿಡಿಯೋದಲ್ಲಿ. ಸೊ ಮುಗಿಸಿ ನಾವು ಹೊರಟ್ವಿ ಇಲ್ಲಿಂದ. ಈಗ ಇವನು ಕಾರ್ ತೊಗೊಂಡು ಬರ್ಬೇಕಾದ್ರೆ ಇದನ್ನು ವೀಡಿಯೋ ಮಾಡ್ತಾಯಿದ್ದೆ ನಾನು. ಅಲ್ಲಿಂದ ಚೆಂದ ಕಾಣುತ್ತೆ, ಬ್ಯಾಕ್ಗ್ರೌಂಡಿಂದ ಚೆಂದ ಕಾಣುತ್ತೆ ಕಾರ್ ತೊಗೊಂಬರೋದು ಅಂತ ಹೇಳಿ. ಸೊ ಬಂದ್ವಿ ಎಲ್ಲರೂ. ಇಲ್ಲಿಂದ ನೆಕ್ಸ್ಟ್ ಹೊರಟಿದ್ದು ಹೊನ್ನಾವರ ಸೈಡು. ನೆಕ್ಸ್ಟ್ ತುಂಬ ಕಡೆ ಪ್ಲ್ಯಾನ್ ಇತ್ತು ನಮ್ಮದು, ಹೋಗ್ಲಿಕ್ಕಾಗಲಿಲ್ಲ. ಸೊ ಇವನು ಬಂದ ಕೂಡಲೇ ನಾವು ಹೊರಗಡೆ ನಿಂತಿದ್ವಲ್ಲ, ಆಟೋಗ್ರಾಫ್ ಕೊಡಿ ಸರ್ ಅಂತ ಹೇಳಿ ಅವ್ನು ಹಿಂದೆ ಬಿದ್ದಿದ್ವಿ. ಅವನಿಗೆ ಚುಡಾಯಿಸ್ತಾ ಇದ್ವಿ ಅಷ್ಟೇ. ಸೊ ಇಲ್ಲಿಂದ ನೆಕ್ಸ್ಟ್ ಹೋಗಿದ್ದು ಹೊನ್ನಾವರಕ್ಕೆ. ಹೊನ್ನಾವರದಲ್ಲಿ ಅಂದರೆ ಬಂದುಬಿಟ್ಟೆ ತನಕ ರಾತ್ರಿ ಆಗಿತ್ತು. ರಾತ್ರಿ ಅಂದರೆ ಮನೆಗೆ ಹೋಗಿ ಊಟ ಮಾಡಲಿಕ್ಕಾಗಲ್ಲ ಅಂತ ಹೇಳಿ ಇಲ್ಲೇ ಎಲ್ಲರೂ ಏನಾರು ತಿನ್ನೋಣ ಅಂತ ಬಂದ್ವಿ. ಬಟ್ ನಾವು ಅಲ್ಲಿ ಶೇವ್ಪುರಿ ಎಲ್ಲ ತಿಂದಿದ್ದಕ್ಕೆ ನಮ್ಗೆ ಊಟ ಮಾಡಲಿಕ್ಕೆ ಆಗಲಿ ಮನಸ್ಸೇ ಬರಲಿಲ್ಲ, ಊಟ ಮಾಡಬೇಕಂತ ಅನ್ನಿಸ್ಲಿಲ್ಲ. ಸೊ ಇಲ್ಲಿ ಬಂದು ಎಲ್ಲರೂ ಫಾಲೂದ ಆರ್ಡರ್ ಮಾಡಿದ್ವಿ. ನನ್ನ ತಮ್ಮ ಮಾತ್ರ ಊಟ ಮಾಡ್ದೆ, ಅವನಿಗೆ ಏನು ಬೇಕು ಅದನ್ನು ತೊಗೊಂಡು ತಿಂದ. ನಾನು ಫಾಲೂದ ಆರ್ಡ್ರ್ ಮಾಡಿದ್ವಿ, ಉಳಿದವರೆಲ್ಲ. ಸೊ ಅದ್ರ ನಂತರ ಮನೆಗೆ ಹೋದ್ವಿ ಊಟ ಮಾಡಿಕೊಂಡು. ನೆಕ್ಸ್ಟ್ ಟ್ರಿಪ್ ನಾವು ಎಲ್ಲಿ ಪ್ಲ್ಯಾನ್ ಮಾಡಿದ್ವಿ ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ನೋಡ್ತೀರಿ. ಸೊ ಇದು ಕೆಲವೊಂದು ಫೋಟೋಸ್ ನಾವು ಮುರುಡೇಶ್ವರದಲ್ಲಿ ಹೊಡ್ಕೊಂಡಿರೋದು. ಈ ಫೋಟೋಸ್ಗೆ ನಾನು ಆಲ್ರೆಡಿ ಇಲ್ಲಿ ಅಪ್ಲೋಡ್ ಮಾಡೋದೇ ಲೇಟು. ಆಲ್ರೆಡಿ ನಾನು ಇದನ್ನು ಪ್ರಿಂಟ್ ಮಾಡಿಸಿ ಫ್ರೇಮ್ ಮಾಡಿ ಮನೇಲಿ ಇಟ್ಟಿದ್ದೀನಿ. ಅಷ್ಟು ಹ್ಯಾಪ್ನಿಂಗ್ ಟ್ರಿಪ್ ಆಗಿತ್ತು ನಮ್ಮದು. ಸೊ ಎಲ್ಲರ ಜೊತೆಯಲ್ಲೂ ಹೋಗಿದ್ದು, ಎಷ್ಟು ಜನ ಹೋಗಿದ್ವಿ ನಾವು ಒಂದು ಕಾರಲ್ಲಿ. ತುಂಬ ಚೆಂದ ಫೋಟೋಸ್ ಹೊಡ್ಕೊಂಡಿದ್ದೀವಿ. ಎಲ್ಲರೂ ಫಸ್ಟ್ ಟೈಮ್ ಎಂಜಾಯ್ ಮಾಡಿರೋದು ಸಮುದ್ರದಲ್ಲಿ ತೇಲಾಡೋ ಬೋಟ್ ಮೇಲೆ ಕೂಡ. ತುಂಬಾ ಚೆನ್ನಾಗಿತ್ತು ನಮ್ಮ ಟ್ರಿಪ್ಪು. ನನ್ನ ನೆಕ್ಸ್ಟ್ ವಿಡಿಯೋಗಳಿಗೆ ವೆಯ್ಟ್ ಮಾಡ್ತಾಯಿರಿ. ಆ್ಯಂಡ್ ಈ ವಿಡಿಯೋನ ಕೂಡ ಲೈಕ್ ಮಾಡಿ, ಶೇರ್ ಮಾಡೋ ಅವಶ್ಯಕತೆ ಇಲ್ಲ, ಕಮೆಂಟ್ ಮಾಡಿ. ಏನಾದರೂ ತಪ್ಪು ಹೇಳಿದರೆ ಸಾರಿ. ಸೊ ನೀವು ನೆಕ್ಸ್ಟ್ ಟೈಮ್ ಹೋದಾಗ ಹೊನ್ನಾವರ ಸೈಡ್ ಬಂದಾಗ ಮುರುಡೇಶ್ವರ ಹೋಗೋದು ಮರಿಬೇಡಿ, ಮುರುಡೇಶ್ವರ ಸೈಡ್ ಬಂದಾಗ ನಮ್ಮ ಹೊನ್ನಾವರ ಬರೋದು ಮರಿಬೇಡಿ. ಅಷ್ಟೇ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡೋ ಟೈಮು.
ನೆಕ್ಸ್ಟ್ ವೀಡಿಯೋಗಾಗಿ ವೇಟ್ ಮಾಡ್ತಾಯಿದ್ದೀನಿ. ಸೊ ಇದು ಪಾರ್ಟ್ 2 ನನ್ನ ಹೊನ್ನಾವರಂ ಸೀರೀಸ್ನ ವೀಡಿಯೋಸಲ್ಲಿ. ಇದು ಪಾರ್ಟ್ 2. ಪಾರ್ಟ್ 1 ನಾನು ಅಪ್ಲೋಡ್ ಮಾಡ್ತೀನಿ. ಇರಲಿ, ಪಾರ್ಟ್ 2 ಅಪ್ಲೋಡ್ ಮಾಡಬಾರ್ದು ಮುಂಚೆ ಅಂತ ಏನಾದ್ರು ರೂಲ್ಸ್ ಇದೆಯಾ? ಇಲ್ಲ ತಾನೇ, ಅಪ್ಲೋಡ್ ಮಾಡ್ಬೋದು ಯಾವುದಾದ್ರೂ ಮೊದಲು. ಸೊ ಫೋಟೋಸ್ ಕೂಡ ಎಲ್ಲದು ತುಂಬಾ ಚೆನ್ನಾಗಿ ಬಂದಿದೆ. ಅನ್ಬಿಲೀವಬಲ್ ಫೋಟೋಸ್ ಬಂದಿದೆ. ಒನ್ ಆಫ್ ದ ಬ್ಯೂಟಿಫುಲ್ ಮೆಮೊರೀಸ್ ಎಲ್ಲದು ಕೂಡ. ಓಕೆ ದೆನ್, ಸಿ ಯು. ಬಾಯ್ ಬಾಯ್ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.